ಉಡುಪಿ ಕೃಷ್ಣಮಠದಲ್ಲಿ ನಡೆದ ಇಫ್ತಾರ್ ಕೂಟದ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆಯ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ ಪೇಜಾವರ ಶ್ರೀ, ನನ್ನ ಧೋರಣೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಿಂದೂ ಧರ್ಮಕ್ಕೆ ಏನು ಹಾನಿಯಾಗಿದೆ ಎಂದು ಪ್ರಶ್ನಿಸಿದ ಶ್ರೀಗಳು, ಮುತಾಲಿಕ್ ಹಿಂಸಾತ್ಮಕ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದರು. ಪ್ರತಿಭಟನೆಯಿಂದ ನಾನು ವಿಚಲಿತನಾಗಿಲ್ಲ, ನಾನು ನಿರಾಳಲಾಗಿದ್ದೇನೆ. ದೈನಂದಿನ ಕಾರ್ಯದಲ್ಲಿ ನಿರತನಾಗಿದ್ದೇನೆ. ಏನಾಗಿದೆ ಅಂತ ಮಠದ ಶುದ್ಧೀಕರಣ ನಡೆಯಬೇಕು. ದೇವರ ಪ್ರಾರ್ಥನೆ ನಡೆಸಿದ್ರೆ ತಪ್ಪ. ಯಾವ ಧರ್ಮಶಾಸ್ತ್ರದಲ್ಲೂ ವಿರೋಧ ಇಲ್ಲ. ವಿರೋಧಿಸಿದವರಿಗೆ ಶಾಸ್ತ್ರವೇ ಗೊತ್ತಿಲ್ಲ ಎಂದರು. ಸಾರ್ವಜನಿಕವಾದ ಭೋಜನ ಶಾಲೆಯ ಕಟ್ಟಡ ಮೇಲೆ, ಅದರ ಆಚೆಗೆ, ಅದರ ಅಟ್ಟದ ಮೇಲೆ ಇಲ್ಲಿ ಮಾಡಿದ್ದಕ್ಕೆ ವಿರೋಧ ಮಾಡುವುದು ಅನ್ನೋದಕ್ಕೆ ಅರ್ಥ ಉಂಟಾ? ಇದು ಪರಧರ್ಮ ದ್ವೇಷದ ಪರಮಾವಧಿ, ಪರಧರ್ಮ ದ್ವೇಷದ ಪರಮಾವಧಿ ಇದು. ಇಷ್ಟು ಇನ್ನೊಂದು ಧರ್ಮದ ಮೇಲೆ ದ್ವೇಷ ಇರಬಾರದು. ಇದು ಬಹಳ ಶೋಚನೀಯವಾದ ವಿಷಯ. ನಮಗೇನು ಇದರ ಬಗ್ಗೆ ನಾವು ಏನು ವಿಚಲಿತರಾಗಿಲ್ಲ, ನಿರಾಳವಾಗಿದ್ದೇವೆ. ಏನಾಗಿದೆ ಅಪವಿತ್ರ? ಅವರು ಕೃಷ್ಣ ಮಠದ ಭೋಜನ ಶಾಲೆಯ ಕಟ್ಟಡ ಆಚಿನ ಕಟ್ಟಡದಲ್ಲಿ ಅವರ ಸಂಪ್ರದಾಯ ಪ್ರಕಾರ ದೇವರ ಪ್ರಾರ್ಥನೆ ಮಾಡಿದರೆ ಕೃಷ್ಣ ಮಠಕ್ಕೆ ಏನಾಯಿತು? ಏನು ಅಪಚಾರ ಆಯಿತು? ಯಾವ ಧರ್ಮಶಾಸ್ತ್ರ ವಿರೋಧ ಉಂಟು? ಯಾವ ಆಗಮದ ವಿರೋಧ ಉಂಟು? ಸುಮ್ಮನೆ ಅವರಿಗೆ ಶಾಸ್ತ್ರ ಗೊತ್ತಿಲ್ಲ, ಸಂಪ್ರದಾಯ ಗೊತ್ತಿಲ್ಲ, ಧರ್ಮಾಚರಣೆ ಗೊತ್ತಿಲ್ಲ.